ಇದೇನಿದು ಅಜ್ಜಿನೇ ಮಂಜಿನ ಬೈದ್ ಬಿಟ್ರಲ್ಲ. ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ ಅಂತ ನಂಗೆ ಅನ್ನಿಸ್ತೈತೆ. ಆದ್ರೆ ಅಜ್ಜಿ ನೋಡಿದ್ರೆ ಆ ಥರ ಹೇಳಿದ್ರಲ್ಲ. ಅಯ್ಯೋ ಏನಿದು ಪಾಪ ಮಂಜಿ ಎಲ್ಲಿಗೋದ್ಲಿ ಈಗ ಬೇಜಾರು ಮಾಡ್ಕೊಂಡು ಎಲ್ಲಿಗೋ ಹೋದ್ಲು ಅನ್ಸುತ್ತೆ. ನನಗೇನೋ ಅತ್ತೆ ಮೇಲೆ ಅನುಮಾನ. ನಮ್ಮ ಅತ್ತೆನೇ ಏನೋ ಕಿತಾಪತಿ ಮಾಡಿದ್ದಾರೆ. ದುಡ್ಡು ಕೊಡ್ದಂಗೆ ನೀನು ಹೇಳಿಸ್ಬೇಕು ಅಂತ ಕಂಡೀಷನ್ ಹಾಕಿ ಮಂಜಿನ ಸಿಗಾಕ್ಸಿದ್ದಾರೆ ಅಂತ ನನಗೆ ಅನುಮಾನ ಬರ್ತೈತೆ. ಪಾಪ ಮಂಜಿ. ಈ ಮೂದೇವಿಗೆ ಆ ಮಂಜಿ ಮೇಲೆ ಮೋಹ ಇನ್ನೂ ಹೋಗಿಲ್ಲ ಅನ್ಸುತ್ತೆ. ನೋಡ್ದ ನಂದೇ ತಪ್ಪು ಅಂತ ಮಾತಾಡ್ಕೊಂಡು ಹೋಗ್ಕೊಂಡಿರ್ತೀವಿ. ಹೇಳ್ತೀನಿ ಹೇಳಿ ಅವಳಿಗೆ. ಏಯ್ ಶ್ರೀದೇವಿ, ಏನತ್ತೆ, ಏನ್ ಬೇಕಾಗಿತ್ತು? ನನಗೇನು ಬೇಡ, ನೀನೇನು ಮಾತಾಡ್ಕೊಂತಿದ್ದಲ್ಲ. ಮಂಜಿ ಒಳ್ಳೆಯವಳು ಅಂತ. ಅವಳು ಅಷ್ಟು ಒಳ್ಳೆಯವಳಲ್ಲ. ಸುಮ್ಮನೆ ನೀನು ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಡು ನನ್ನ ಬಗ್ಗೆ ಕೆಟ್ಟ ತಿಳ್ಕೊಬೇಡ. ಗೊತ್ತಾಯ್ತಾ? ಅವಳ ನೀನು ಇವಾಗ ನೋಡ್ತಾ ಇದ್ದೆ ಅಷ್ಟೇನೆ. ಈಗ ನಾಟಕ ಮಾಡ್ತಾ ಇದ್ದಾಳೆ ಅವಳು ಬದಲಾಗಿರೋ ಥರ. ನೀನು ಅದನ್ನೇ ನಂಬಿ ಮಾರಬೇಡ. ಗೊತ್ತಾಯ್ತಾ? ಅವಳು ಮಾಡಿರೋದು ಮೋಸನೇ. ಅವಳು ಹೇಳ್ತಾ ಇರೋದು ಸುಳ್ಳೇನೆ. ಗೊತ್ತಾಯ್ತಾ? ಅಲ್ಲ ಅತ್ತೆ, ಪಾಪ ಅವಳು ಬೇಜಾರು ಮಾಡ್ಕೊಂಡು ಎಲ್ಲೋದ್ಲೋ ಏನೋ ಗೊತ್ತಿಲ್ಲ. ಎಲ್ಲಿಗೋದ್ರೂ ಅವಳೇನೇನು ಎಲ್ಲೂ ಹೋಗಿ ಏನು ಬಿದ್ದೇನು ಹೆಚ್ಚು ಕಮ್ಮಿ ಮಾಡ್ಕೊಂಬಲ್ಲ. ನೀನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಹೋಗಿ ಅಡುಗೆ ಗಿಡಿಗೆ ಮಾಡೋಕೆ ಹೋಗಿ. ಏನೋ ಇವತ್ತು ಒಂದು ವಾರ 15 ದಿವಸದಿಂದ ಅವಳು ನಿನ್ನ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಂದ ತಕ್ಷಣ ಅವಳು ಒಳ್ಳೆಯವಳಾಗಲ್ಲ. ಗೊತ್ತಾಯ್ತಾ? ಅಯ್ಯೋ ಎಲ್ಲ ಗೊತ್ತಾಯ್ತು ಬಿಡತ್ತೆ. ಗೊತ್ತಾಯ್ತಾ ಅಂತ ಅದೆಷ್ಟು ಸಲ ಹೇಳ್ತೀಯ? ನನಗೆಲ್ಲ ಗೊತ್ತೈತೆ. ನೀವು ಹೋಗಿ. ಅವಳ ಬಗ್ಗೆನೂ ಗೊತ್ತು, ನಿಮ್ಮ ಬಗ್ಗೆನೂ ಗೊತ್ತು ನನಗೆ ಚೆನ್ನಾಗಿ. ಯಾರು ಹೆಂಗೆ ಅಂತನೂ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀವೇನು ಹೇಳ್ಕೊಡ್ಬೇಕಾಗಿಲ್ಲ ನನಗೆ. ಹೇಳ್ಕೊಡ್ಬೇಕು. ನಿನಗೆ ಗೊತ್ತಾಗಲ್ವಲ್ಲ, ಚಿಕ್ಕ ವಯಸ್ಸಲ್ಲ. ಅಳುವಾಗೆ ನಿಮ್ಗಿಂತ ನಾನು 10ರಷ್ಟು ಅನುಭವ ಐತಿ. ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಯಾರು ಹೆಂಗೆ ಅಂತ ತಿಳ್ಕೊ. ಸುಮ್ಮನೆ ಕುರಿ ಥರ ತಲೆ ಅಳ್ಳಾಡಿಸ್ಬೇಡ ಎಲ್ಲದಕ್ಕೂ. ಅವಳು ಭಾರಿ ಇದ್ದಾಳ ಅವಳು ಮಂಜಿ ಎಂಬಳು. ನಿನಗೆ ಗೊತ್ತಿಲ್ಲ ನೀನು ಹೆಂಗೆ ಆಟ ಆಡ್ತೇನೆ ಅಂತ ನಾನು ನೋಡ್ತಾ ಇರು ಇನ್ನು ಮುಂದಕ್ಕೆ. ಅತ್ತೆ, ನಾನೇನು ಆಟ ಆಡೋಕ್ಕೆ ಕುರಿಯಲ್ಲ. ಸುಮ್ಮನೆ ಹೋಗ್ರಿ, ನನಗೂ ಬುದ್ಧಿ ಇದೆ. ಯಾರು ಹೆಂಗೆ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊತೀನಿ. ಅವ್ರು ಮಾತಾಡೋ ಸ್ಟೈಲ್ನಾಗೇನೆ ನನಗೆ ಗೊತ್ತಾಗುತ್ತೆ. ನೀವೇನು ಹೇಳ್ಬೇಕಾಗಿಲ್ಲ, ಹೋಗ್ರಿ. ನೀವೆಷ್ಟು ನನ್ನ ಮೇಲೆ ಕತ್ತಿ ಮಸಿತಾ ಇದ್ದೀರಾ ನಾನು ಬಂದಾಗಿಂದ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಮಂಜಿನ ಕರ್ಕೊಂಬಂದಿದ್ದೇನೆ ನನ್ನ ಮನೆಯಿಂದ ಓಡಿಸ್ಬೇಕು ಅಂತ ತಾನೇ? ಇದೆಲ್ಲ ನಾನು ಮರ್ತಿದ್ದೀನಿ ಅಂತ ತಿಳ್ಕೊಂಡ್ರ? ನೀವು ಪತ್ರ ಬರೆದಿದ್ದು, ಆಮೇಲೆ ಏನೇನೋ ಕಿತಾಪತಿ ಮಾಡಿದ್ದು, ಅದೆಲ್ಲ ನನಗೆ ಇನ್ನೂ ಗೊತ್ತಿದೆ. ಸುಮ್ಮನೆ ಹೋಗಿ. ಈ ಮೂದೇವಿ ನಾನು ಏನು ಹೇಳಿದ್ರು ನಂಬಲ್ಲ. ನನ್ನಂತೂ ನಂಬಲ್ಲ. ಮಾಡ್ತೀನಿ ಇವ್ರಿಗೆ. ಸುಮ್ಮನೆ ಈಗ ಸರಿಯಾಗಿ ಆಗೈತಲ್ಲ ಮಂಜಿಗೆ, ಹಂಗೆ ಇವಳಿಗೂ ಆಗುತ್ತೆ ಒಂದಲ್ಲ ಒಂದು ದಿವಸ ನನ್ನ ಎದುರು ಹಾಕೊಂಡ್ರೆ. ಯಮ್ಮ, ಮಂಜಿ ಎಲ್ಲಿಗೆ ಹೋದ್ಲಮ್ಮ? ಸುಡ್ಗಾಡ್ಗೆ ಹೋಗ್ಯಾಳೆ. ಹೋಗು ಹುಡಿಕೊಂಡು ನೀನು. ಮತ್ತೆ ನೀನಿಲ್ಲೇ ಇದ್ದೀಯಾ? ಏಯ್ ಏನು, ನಾನು ಯಾಕೆ ಸುಡ್ಗಾಡ್ಗೆ ಹೋಗೋಣ? ಅವಳು ಮಾಡಬಾರ್ದು ತಪ್ಪು ಮಾಡ್ಯಾಳೆ, ಅದಕ್ಕೆ ಹೋಗ್ಯಾವಳೆ. ಹೋಗು, ಎಲ್ಲಿಗೆ ಹೋದ್ಲ ಏನೋ ಹುಡಿಕೊಂಡು. ನಾನು ಕೇಳ್ತಾನೆ. ಅದಕ್ಕೆ ಮಂಜಿ ಎಲ್ಲಿಗೆ ಹೋದ್ಲು? ಮಂಜಿ ಎಲ್ಲಿಗೋದ್ಲೋ ಕಣ ಸುಂದರ, ಗೊತ್ತಿಲ್ಲ. ಪಾಪ ನಿಮ್ಮ ಅಮ್ಮ ಏನೇನೋ ಹೇಳಿ ಅಜ್ಜಿ ಹತ್ರ ಬಯಸ್ತು ಅವಳನ್ನ. ಅದಕ್ಕೆ ಬೇಜಾರು ಮಾಡ್ಕೊಂಡು ಎಲ್ಲ ಹೋಗಿದ್ದಾಳೆ. ಹೋಗಿ ನೋಡ್ಕೊಂಬರೋಗಿ ಎಲ್ಲಿಗೋದ್ಲು ಅಂತಾನ. ಹೋಗಿ ನೋಡ್ಕೊಂಡು ಹಂಗೇನೆ ಅವಳು ಸಮಾಧಾನ ಮಾಡಿ ಕರ್ಕೊಂಬತ್ತೀಯ. ಎಲ್ಲಿಗೆ ಹೋದ್ಲು ಅವಳು? ನಾನು ಎಲ್ಲಿಗೆ ಹುಡಿಕೊಂಡು ಹೋಗೋಣ? ಹೊಲ್ತಕ್ಕೆ ಹೋದ್ಲಿ? ಹೊಲ್ತಕ್ಕೆ ಹೋಗಿಲ್ಲ. ಅಲ್ಲಿ ಎಲ್ಲಾದ್ರೂ ಊರಾಗೆ ಎಲ್ಲನ ಕಟ್ಟೆ ಮೇಲೆ ದೇವಸ್ಥಾನ ತಗೋ ಎಲ್ಲಾದ್ರೂ ಹೋಗಿ ಕೂಕೊಂಡಿರ್ತಾಳೆ. ಹೋಗಿ ನೋಡಿ ಕರ್ಕೊಂಬರೋಗು. ಬರ್ಬೇಕಂತೆ ಅತ್ತಿಗೆ ಕರಿತೈತಿ ಅಂತಾನ. ಹೋಗು. ಸರಿ ಆತು, ಹೋಗಿ ಕರ್ಕೊಬತ್ತೀನಿ ಬಿಡು. ಅದಕ್ಕೆ ಮಂಜಿ ನಿಜನೇ ಹೇಳ್ತಾ ಇದ್ದಾಳೆ. ನಮ್ಮ ಅತ್ತೆದೇ ಸುಳ್ಳು. ಏನೋ ನಾಟಕ ಮಾಡಿ ಅಜ್ಜಿ ನಂಬಿಸಿ ಮಂಜಿನ ಬಯಸ್ತು ನಮ್ಮ ಅತ್ತೆ. ಇರು, ಹೆಂಗಾದ್ರೂ ಮಾಡಿ ಆ ಅಜ್ಜಿ ಹತ್ರ ನಿಜ ಹೇಳಿಸ್ಬೇಕು, ನೋಡೋಣ. ಅಲ್ಲ, ನಾನು ಹೇಳ್ತಿರೋದು ಸತ್ಯ ಅಂತಂದ್ರೂ ಅಜ್ಜಿ ನಂಬ್ತಾನೆ ಇಲ್ವಲ್ಲ ನಮ್ಮ ಅತ್ತೆ. ನಾವು ಆ ಅಜ್ಜಿ ಹತ್ರ ಹೋಗಿ ಕೇಳ್ಕೊಂಬರೋ ಅಷ್ಟರಲ್ಲಿ ಈ ಅಜ್ಜಿ ಹತ್ರ ನಾಟಕ ಮಾಡಿ ನಂಬಿಸ್ಬಿಟ್ಟೈತೆ ಅನ್ಸುತ್ತೆ. ಹೌದು, ಕಣ್ಣೀರು ಹಾಕೊಂಡು ನಂಬಿಸ್ಬಿಟ್ಟೈತೆ ನಮ್ಮತ್ತೆ. ಅದಕ್ಕೆ ಅಜ್ಜಿ ನಂಬ್ತಾ ಇರೋದು. ನಾವು ಹೆಂಗಾದ್ರೂ ಮಾಡಿ ನಮ್ಮ ಅತ್ತೆದು ತಪ್ಪು. ನಮ್ಮ ಅತ್ತೆ ಈ ಥರ ಎಲ್ಲ ನಾವು ಅಜ್ಜಿಗೆ ದುಡ್ಡು ಕೊಟ್ಟು ಹೇಳೋ ಥರ ಮಾಡಿತ್ತು ಅಂತ ನಿರೂಪಿಸ್ತಿದ್ರೆ ನಾನು ಈ ಮನೆಯಲ್ಲಿ ಇರೋಕ್ಕಾಗಲ್ಲ. ನಂದೇ ತಪ್ಪು ಅನ್ನಂಗೆ ಆಗುತ್ತೆ. ಹೆಂಗಾದ್ರೂ ಮಾಡಿ ಸತ್ಯನ ತೋರಿಸ್ಲೇಬೇಕು ಮನೆಯವರೆಲ್ಲರಿಗೂ, ಅಜ್ಜಿಗೂ ಮಾವನಿಗೂ ಎಲ್ಲರಿಗೂ ತೋರಿಸಿದ್ರೇನೆ ನನ್ನ ನಂಬೋದು ಇವಾಗ. ಆದರೆ ಶ್ರೀದೇವಿ ಆದರೂ ನನ್ನ ನಂಬ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅಜ್ಜಿ ಹೇಳಿದ್ಮೇಲೆ ಅವಳು ನನ್ನ ನಂಬ್ದಂಗೆ ಆಗ್ಬಿಟ್ಲು. ಇಷ್ಟು ದಿನ ನಾನು ಅವಳು ತುಂಬ ಚೆನ್ನಾಗಿದ್ವಿ, ಫ್ರೆಂಡ್ಗಳ ಥರ ಮಾತಾಡ್ಕೊಂಡು ಎಷ್ಟು ಚೆನ್ನಾಗೆಲ್ಲ ಹೊಂದ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ ನಮ್ಮ ಅತ್ತೆಯಿಂದ ನಮ್ಮಿಬ್ರು ಮಧ್ಯೆನೇ ಜಗಳ ಬಂದಂಗೆ ಆಯ್ತಲ್ಲ. ಓ, ಇಲ್ಲ ಇದ್ದಾಳೆ ನಮ್ಮ ಮಂಜಿ. ಮಂಜಿ ಮಂಜಿ ರೀ, ನೀವೇ ಇಲ್ಲಿವರೆಗೂ ಹುಡುಕೊಂಬಂದ್ರಿ? ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿರು?
ನನಗೆ ಯಾರು ಹೇಳಿಲ್ಲ, ನಾನೇ ಹುಡುಕಿ ಬಂದೆ. ನೀನು ಮನೆಗಿರ್ಲಿಲ್ವಲ್ಲ ಅದಕ್ಕೆ ಕೇಳಿದೆ. ಮಂಜಿ ಎಲ್ಲ ಹೋಗಿದ್ದಾಳೆ, ಬೇಜಾರು ಮಾಡ್ಕೊಂಡು ಅಲ್ಲೆಲ್ಲ ದೇವಸ್ಥಾನ ತಗೋ ಎಲ್ಲ ಕಟ್ಟೆ ಮೇಲೆ ಎಲ್ಲಾದ್ರೂ ಕೂಕೊಂಡಿರ್ತಾಳೆ, ಹೋಗಿ ಕರ್ಕಂಬ ಅಂತ ಹೇಳ್ತು. ಅದಕ್ಕೆ ಬಂದೆ. ಯಾಕೆ ಮಂಜಿ, ಯಾಕೆ ಬೇಜಾರಾಗಿದೆಯಾ? ಏನಾಯ್ತು? ಏನು ಅಂತ ಹೇಳಲ್ರಿ, ನಿಮ್ಮ ಅಮ್ಮನಿಂದ ನಾನು ಅಜ್ಜಿ ಹತ್ರ ಬೈಸ್ಕೊಂಡೆ. ನಿಮ್ಮ ಅಮ್ಮನೇ ಅದ್ಯಾವುದೋ ಅವಜ್ಜಿಗೆ ಮಲ್ಲಜ್ಜಿಗೆ ದುಡ್ಡು ಕೊಟ್ಬಿಟ್ಟು ಶ್ರೀದೇವಿ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ತು ಅವಜ್ಜಿ. ನಾನು ದುಡ್ಡು ಕೊಡ್ತೀನಿ 100 ರೂಪಾಯಿ ಅಂತ ಹೇಳಿದ್ಕೆಲ್ಲ ಸತ್ಯ ಹೇಳ್ತು. ಆಮೇಲೆ ಮನೆಗೆ ಬಂದು ನೋಡಿದ್ರೆ ಅತ್ತೆ ನಾನೇ ಅಲ್ಲ, ಹಂಗೆ ಹಿಂಗೆ ಸಾಕ್ಷಿ ಏನೈತೆ ಅವಜ್ಜಿ ಕರ್ಕೊಂಬಂದು ಹೇಳ್ಸು ಅಂತು. ನಾವು ಅವಜ್ಜಿ ಕೇಳಕ್ ಹೋದ್ರೆ ಅವಜ್ಜಿ ಹೇಳಲೇ ಇಲ್ಲ. ಏನು ಮಾಡೋದು ಹೇಳು? ಈಗ ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಈಗ ಏನು ಮಾಡಬೇಡ, ಬಾ ಮಂತಕ್ಕೆ ಹೋಗೋಣ. ಮಂತಕ್ಕೆ ಹೋಗಿ ಉಂಬನ ಬಾ ಸುಮ್ಮನೆ. ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀಯ? ಅಮ್ಮ ಹೆಂಗೆ ಮತ್ತೀಗ? ನೀನೇನು ಬೇಜಾರು ಮಾಡ್ಕೋಬೇಡ, ಬಾ ಹೋಗೋಣ. ಓರಿ, ನಿಮ್ಮಮ್ಮಯ್ಯ ನನ್ನೇ ಕೆಟ್ಟೋಳನ್ನಾಗಿ ಮಾಡ್ತೈತೆ. ನಾನು ಮುಂಚೆ ಹಂಗಿದ್ದೆ, ಅತ್ತೆ ಮಾತು ಕೇಳ್ಕೊಂಡಂಗೆ ಆಡ್ತಿದ್ದೆ ಸರಿ, ಆದ್ರೆ ಈಗ ಬದಲಾಗಿದ್ದೀನಿ ತಾನೆ. ಬದಲಾಗಿದ್ದೀನಿ ಅಂದ್ರೆ ಅಜ್ಜಿ ನಂಬ್ತಾನೆ ಇಲ್ಲ. ಅತ್ತೆ ಏನೇನೋ ನಾಟಕ ಮಾಡಿ ನನ್ನ ವಿರುದ್ಧ ಶ್ರದ್ಧೆ ಅಂತ ಮಾಡ್ತೈತೆ. ನಾನು ಅವ್ರ ಮಾತು ಕೇಳ್ತಿಲ್ಲ ಅಂತಾನ. ಈಗ ಏನು ಮಾಡೋದು? ಅದೇ ನನಗೆ ಬೇಜಾರು. ಅಯ್ಯೋ, ಏನೂ ಆಗಲ್ಲ, ಬಾ ಮಂತಕ್ಕೆ ಹೋಗಿ ಊಟ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಈ ನನ್ನ ಗಂಡಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ. ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಯಾರಪ್ಪ ನನ್ನ ಸಹಾಯಕ್ಕೆ ಬರ್ತಾರಪ್ಪ ದೇವರೇ? ಏನು ಮಾಡೋದೀಗ? ನಮ್ಮ ಅತ್ತೆನ ಹೆಂಗಾದ್ರೂ ಮಾಡಿ ಹಿಡ್ಕೊಡ್ಲೇಬೇಕು. ಅಜ್ಜಿ ಹತ್ರ ನಾನು ಒಳ್ಳೆಯವಳು ಅಂತ ತೋರಿಸ್ಲೇಬೇಕು. ಅತ್ತೆ ಕಿತಾಪತಿನ ಬಯಲು ಮಾಡಲೇಬೇಕು. ಏನು ಮಾಡೋಣ? ಆ ಮಲ್ಲಜ್ಜಿ ದುಡ್ಡು ಕೊಡದೇ ಇದ್ರೆ ಇರೋ ಸತ್ಯ ಹೇಳಲ್ಲ. ದುಡ್ಡು ಕೊಟ್ಟು ಹೇಳಿಸಿದಾಳೆ ಅಂತ ಆಗುತ್ತೆ. ಏನು ಮಾಡಲಿ? ಮಂಜಿ ಏನು ಯೋಚನೆ ಮಾಡ್ತಾ ಇದ್ದೀವಿ? ಬಾ ಜಲ್ದಿ ಹೋಗೋಣ, ನನಗೆ ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು. ಶ್ರೀದೇವಿ, ಸುಂದ್ರ, ನೀನ್ ಮಂತಕ್ಕೆ ಹೋಗು. ಹೋಗಿ ಅಜ್ಜಿ ಐತೆ ಇಕ್ಕಿಸ್ಕೊಂಡು ಊಟ ಮಾಡಕ್ ಹೋಗಿ. ನಾವಿಬ್ರು ಬರ್ತೀವಿ, ಹೋಗು. ನಿನ್ಗೆ ಹೊಟ್ಟೆ ಹಸ್ತಿದೆ ಪಾಪ, ಹೊಲಕ್ಕೆ ಹೋಗಿ ಬಂದಿದ್ಯಾ? ಹೋಗಿ ಊಟ ಮಾಡಕ್ ಹೋಗಿ. ನೀವು ಯಾವಾಗ ಬರ್ತೀರಾ? ಮಂಜಿನೂ ಕರ್ಕೊಂಬರ್ರಿ ಅದಕ್ಕೆ. ಸರಿ ಆಯ್ತು ಕಣ, ಕರ್ಕೊಂಬರ್ತೀನಿ ಸ್ವಲ್ಪ ಹೊತ್ತು. ನೀನು ಹೋಗಿ ಊಟ ಮಾಡಕ್ ಹೋಗಿ, ನಿನ್ಗೆ ಹೊಟ್ಟೆ ಹಸಿವಾಗೈತಿ. ಹೋಗಪ್ಪ. ಸರಿ ಆಯ್ತು, ನಾನು ಹೋಗ್ತೀನಿ. ಮಂಜಿ, ನೀವಿಬ್ರು ಬರ್ರಿ ಜಲ್ದಿ. ಆಯ್ತು, ಹೋಗ್ರಿ. ಏನ್ ಶ್ರೀದೇವಿ, ನಿನ್ಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಅಜ್ಜಿಗಂತೂ ನಂಬಿಕೆ ಇಲ್ಲ ಅಂತ ಬೈದ್ಬಿಟ್ರು, ಹಿಂಗೆಲ್ಲ ಮಾಡಬೇಡ ಅಂತನ. ಅತ್ತೆ ಏನೇನೋ ನಾಟಕ ಮಾಡಿ ನಂಬಿಸಿದ್ದಾರೆ. ಅತ್ತೆ ಎಂತವ್ರು ಅಂತ ನಿಮ್ಗೂ ಗೊತ್ತು ತಾನೆ, ಅಜ್ಜಿಗೂ ಗೊತ್ತು. ಆದ್ರೂ ಅಜ್ಜಿ ಯಾಕೆ ನನ್ನ ಹಿಂಗ್ ಬೈತಾ ಇದಾರೆ? ಅತ್ತೆನ ಪರ ವಹಿಸ್ಕೊಂಡು ಮಾತಾಡಿ. ಯಾಕೆಂದ್ರೆ ಅವತ್ತೆ ನಾಟಕ ಮಾಡ್ಬಿಟ್ಟು ಅಜ್ಜಿನ ನಂಬಿಸೈತಿ. ನೀನು ಅವ್ರಿಗೆ ತೊಂದರೆ ಕೊಡ್ತಾ ಇದ್ಯಾ ಅಂತಾನ. ಯಾಕಂದ್ರೆ ಅತ್ತೆ ಕಂಡ್ರೆ ಯಾರಿಗೂ ಆಗಲ್ವಲ್ಲ, ಮನೆಗೆ ಮಾವನ್ಗಾಗ್ಲಿ ಅಜ್ಜಿಗಾಗ್ಲಿ ನನಗಾಗ್ಲಿ ಯಾರಿಗೂ ಆಗಲ್ವಲ್ಲ. ಇದನ್ನೇ ಬಳಸ್ಕೊಂಡು ನೀನು ಅತ್ತೆನ ಎದುರಿಸ್ತಾ ಇದೀಯ ಅಂತ ಅಜ್ಜಿಗೆ ಅನ್ಸೈತೆ. ಅದಕ್ಕೇನೆ ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದು. ಈಗ ಆ ಸಿಟ್ಟೆಲ್ಲ ಹೋಗ್ಬೇಕು, ಮನೆಯವ್ರ ಹತ್ರ ನೀನ್ ಮತ್ತೆ ಒಳ್ಳೆಯವಳು ಅಂತ ನಿರೂಪಿಸ್ಬೇಕು ಅಂದ್ರೆ ಹೆಂಗಾದ್ರು ಮಾಡಿ ಅವತ್ತೆ ನಾಟಕನ ಬಯಲು ಮಾಡ್ಬೇಕು. ಆದ್ರೆ ಹೆಂಗೆ ಏನು ಎತ್ತ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ದುಡ್ಡು ಕೊಟ್ಟು ಅವಜ್ಜಿ ಹತ್ರ ಹೇಳಿಸಿದ್ರೆ ದುಡ್ಡು ಕೊಟ್ಟು ಹೇಳಿಸಿದಾಳೆ ಅಂತ ಅನ್ನಂಗಾಗುತ್ತೆ. ದುಡ್ಡು ಕೊಡ್ದಿದ್ರೆ ಅವಜ್ಜಿ ಹೇಳಲ್ಲ. ಏನ್ ಮಾಡ್ಲಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಾನು ಬಂದಿದ್ದೀನಲ್ಲ, ನಾವಿಬ್ರು ಸೇರಿ ಒಂದು ಪ್ಲಾನ್ ಮಾಡಿ ಆ ಅತ್ತೆನ ಸರಿಯಾಗಿ ಇಟ್ಕೊಡೋಣ. ಸುಮ್ಮನೆ ಇರು. ಅಜ್ಜಿ ಮುಂದೆ ಅವತ್ತೆ ಏನೇನು ನಾಟಕ ಮಾಡಿತ್ತು ಅದೆಲ್ಲ ಬಯಲಾಗುತ್ತೆ. ನೀನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಿನ್ ಜೊತೆ ನಾನಿರ್ತೀನಿ. ಹೌದಾ? ನಿಜವಾಗ್ಲೂ? ಮತ್ತೆ ಅಜ್ಜಿ ಹೇಳ್ದಾಗ ನಾನು ಮಾತಾಡಿಸ್ತೇ, ನೀನು ಸುಮ್ಮನೆ ಒಳಗಡೆ ಹೋಗ್ಬಿಟ್ಟೆ. ನನ್ಗವಾಗ ತುಂಬ ಬೇಜಾರಾಯಿತು. ನೋಡು ಶ್ರೀದೇವಿ, ನಾನು ಎಷ್ಟು ಕ್ಲೋಸ್ ಆಗಿ ಅನ್ಯಾನ್ಯವಾಗಿ ಮಾತಾಡ್ಕೊಂಡಿದ್ವಿ. ಆದರೂ ಅವಳು ನಂಬಲಿಲ್ಲ. ಅಜ್ಜಿ ಮಾತು ಕೇಳಿ ಅಂತನ ನನಗೆ ತುಂಬ ಬೇಜಾರಾಗಿತ್ತು. ಮತ್ತೆ ಬಂದಿರೋದು ಖುಷಿ ಆಯಿತು ಬಿಡು. ಏನು ಪ್ಲಾನ್ ಮಾಡೋಣ? ಏನು ಅವಜ್ಜಿ ಮಲ್ಲಜ್ಜಿನ ಹೆಂಗೆ ಒಪ್ಸೋದು? ನಾನು ಒಂದು ಐಡಿಯಾ ಮಾಡ್ತೀನಿ, ಅದೇ ಥರ ಮಾಡೋಣ. ಅವಾಗ ಆ ಮಲ್ಲಜ್ಜಿನ ಒಪ್ಕೊಂಡು ನಮ್ಮ ಮನೆಗೆ ಬಂದು ಅಜ್ಜಿ ಹತ್ರ ಮಾವನ ಹತ್ರ ಎಲ್ಲ ಸತ್ಯನೂ ಹೇಳ್ತೈತಿ. ಅತ್ತೆದು ತಪ್ಪು ಅಂತ ಅವಾಗ ಅರ್ಥ ಆಗುತ್ತೆ. ಏನ್ ಪ್ಲಾನ್ ಅದು? ಏನ್ ಹೇಳ್ಸಿದೇವಿ? ನನಗಂತೂ ಅದೇ ಚಿಂತೆ ಆಗೈತೆ. ಏನ್ ಮಾಡೋದು ಅಂತ ತಲೆ ಕೆಟ್ಟೋದಂಗಾಗೈತೆ. ಏನ್ ಮಾಡೋಣ ಹೇಳು? ಅದು ಹೇಳಿ ಮಾಡಿದ್ರೆ ಅಷ್ಟೊಂದು ಕುತೂಹಲ ಇರಲ್ಲ. ಮಾಡ್ಬಿಟ್ಟು ಆಮೇಲೆ ತೋರ್ಸೋಣ ಅತ್ತೆಗೆ. ಬಾ ನನ್ನ ಜೊತೆ ಬಾ, ಏನ್ ಮಾಡೋದು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ಅದೇ ತರ ಮಾಡೋಣ ಇಬ್ರು ಸೇರ್ಕೊಂಡು. ಅವಾಗ ಯಾಕೆ ಸತ್ಯ ಹೊರಗೆ ಬರಲ್ಲ ಅಂತ ನಾವು ನೋಡೇ ಬಿಡೋಣ. ಬಾ. ಸರಿ ಆಯ್ತು, ನಡಿ. ಅದೇನ್ ಪ್ಲಾನು ಅಂತನ ಹೇಳು. ಹೇಳೋದಲ್ಲ ಮಾಡೋದು, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಬಾ ನಡಿ, ಈ ಕಡೆನೆ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಆಮೇಲೆ ನಮ್ಮ ಪ್ಲಾನ ರೆಡಿ ಮಾಡೋಣ. ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.